ಹಲೋ ಬೈಬಿಲೋರಿಯಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಕೆ. ಜನರಲಿ ನಾನು ಮೂವಿ ರಿವ್ಯೂ ಮಾಡೋದು ಇಷ್ಟಪಡಲ್ಲ. ಮೂವಿ ನೋಡ್ತೀನಿ ಬಟ್ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಳ್ಳಲ್ಲ. ಯಾಕೆಂದರೆ ಈ ಫ್ಯಾನ್ ವಾರ್ ಒಳಗಡೆ ನಾನು ಬರೋದಕ್ಕೆ ಇಷ್ಟ ಇಲ್ಲ. ಬಟ್ ಇವತ್ತು ನಾನು ರಿವ್ಯೂ ಮಾಡ್ತಾರೋ ಕಾರಣ ದಿಸ್ ಈಸ್ ನರ್ತನ್ಸ್ ಮೂವಿ. ಐ ಆಮ್ ಎ ಫ್ಯಾನ್ ಆಫ್ ನರ್ತನ್. ಓಕೆ, ಯಾಕೆ ಫ್ಯಾನ್ ಅಂತ ಹೇಳಿದ್ರೆ, ಒಂದು ಮೂವಿ ಉಗ್ರಂ, ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾರೆ. ಇನ್ನೊಂದು ಮೂವಿ ರಥಾವರ, ಅದರಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾರೆ. ಅದೆರಡರಲ್ಲೂ ಇರುವಂಥ ಒಂದು ಸೇಮ್ ಮಾಸ್ ಶೇಡಲ್ಲಿ ಒಂದು ಡಿಫ್ರೆಂಟ್ ಯುನೀಕಾಗಿ ಜನರಿಗೆ ಕನೆಕ್ಟ್ ಆಗುವಂಥ ಒಂದು ಫಿಲಮ್ನ ಇಬ್ಬರು ಹೀರೋಗಳನ್ನ ಇಟ್ಕೊಂಡು, ಅದರಲ್ಲಿ ಯಾರು ವಿಲನ್ ಯಾರು ಹೀರೋ ಅಂತ ಕರೆಯೋದಕ್ಕೆ ಆಗಲ್ಲ, ಇಬ್ಬರು ಹೀರೋಗಳೇ ಆಗಿರ್ತಾರೆ. ಆ ಥರ ಒಂದು ಯುನೀಕ್ ಸ್ಟೋರಿನ ತೊಗೊಂಬಂದು ಮಫ್ತಿ ಅಂತ ಕೊಡ್ತಾರೆ. ಆವಾಗಲೇ ನಾನು ಅವ್ರಿಗೆ ಫ್ಯಾನ್ ಆಗಿದ್ದು. ಮಫ್ತಿ ರಿಲೀಸ್ ಆಗಿ ಆಲ್ಮೋಸ್ಟ್ 7 years ಆದಮೇಲೆ ನಿನ್ನೆ ಭೈರತಿ ರಣಗಳು ರಿಲೀಸ್ ಆಯಿತು. ನಾನು ಆ್ಯಕ್ಚುಲಿ ಮೂವಿ ನೆನ್ನೆ ನೋಡಿದೆ, ಬಟ್ ರಿವ್ಯೂ ಕೊಡೋದಕ್ಕೆ ನಾನು ಇವತ್ತು ಬರ್ತಾಯಿದ್ದೀನಿ. ಬಿಕಾಸ್ ಮಫ್ತಿ ಮೂವಿನ ಮತ್ತೊಂದು ಸಲ ನೋಡ್ಕೊಂಬರ್ಬೇಕಾಯಿತು. ಮಫ್ತಿಯಲ್ಲಿ ಏನಿದೆ ಸೇಮ್ ಥಿಂಗ್ ರಣಗಲ್ಲಲ್ಲೂ ಇದೆ. ಅಂದರೆ ನಾಟ್ ಲೈಕ್ ಸ್ಟೋರೀಸ್ ಸೇಮ್ ಅಂತ. ಮಫ್ತಿಯಲ್ಲಿ ಭೈರತಿ ರಣಗಲ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಹೇಗೆ ಡಿಸೈನ್ ಮಾಡಿರ್ತಾರೆ, ಆ ಎಲಿವೇಷನ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಡಿಸೈನಿಂಗ್ ಆಗಿರ್ಬೋದು, ಲಾಸ್ಟಲ್ಲಿ ಆ ರಾವಣ ಅಂತ ಒಂದು ಬುಕ್ಕಲ್ಲಿ ತೋರಿಸಿ ರಾವಣನ ಕ್ಯಾರೆಕ್ಟರ್ಗೆ ಮತ್ತು ಇಲ್ಲಿರುವಂತಹ ಭೈರತಿ ರಣಗಲ್ನ ಕ್ಯಾರೆಕ್ಟರ್ಗೆ ಕನೆಕ್ಷನ್ ಕೊಟ್ಟಿರೋದಾಗಿರ್ಬೋದು, ಆ ಸೇಮ್ ಥಿಂಗ್ ಇದೆ. ಬಟ್ ದಿಸ್ ಇಸ್ ಆಲ್ ಅಬೌಟ್ ಭೈರತಿ ರಣಗಲ್. ಒಬ್ಬ ಒಳ್ಳೆ ವ್ಯಕ್ತಿ ಹೇಗೆ ಕೆಟ್ಟವನಾಗ್ತಾನೆ ಅಂತ. ಇದನ್ನು ಒಬ್ಬ ಒಳ್ಳೆ ವ್ಯಕ್ತಿ ಹೇಗೆ ಕೆಟ್ಟವನಾಗ್ತಾನೆ ಅಂತ ಅಂದ್ಕೊಳ್ಳೋದ್ರ ಬದಲು ಲೆಟ್ ಮೀ ಪುಟ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಮಫ್ತಿ ಫಿಲಮಲ್ಲಿ ಒಂದು ವಿಷಯ ಹೇಳಿರ್ತಾರೆ, ಕರ್ತವ್ಯ ರೂಪದಲ್ಲಿನ ಒಬ್ಬ ರಾಕ್ಷಸ ರೂಪದಲ್ಲಿನ ಒಂದು ಕರ್ತವ್ಯ. ದಿಸ್ ಈಸ್ ಆಲ್ ಅಬೌಟ್ ರಾಕ್ಷಸ ರೂಪದಲ್ಲಿನ ಒಂದು ಕರ್ತವ್ಯ ಆಗಿರುತ್ತೆ. ಅದನ್ನು ರಾಕ್ಷಸ ರೂಪದಲ್ಲಿರೋ ಕರ್ತವ್ಯ ಆಗಿ ಹೇಗೆ ಬರುತ್ತೆ ಅನ್ನೋದು ಹೋಲ್ ಮೂವಿ. ಬಟ್ ಇಟ್ ಈಸ್ ಅಮೇಝಿಂಗ್ ಟು ವಾಚ್ ಆನ್ ಸ್ಕ್ರೀನ್. ಆ ಕ್ಯಾರೆಕ್ಟರೈಸೇಷನ್ ನಮಗೆ ಇಂಪ್ರೆಸ್ ಮಾಡಿತ್ತು. ಆ ಕರ್ತವ್ಯ ರೂಪದಲ್ಲಿನ ರಾಕ್ಷಸ ರೂಪದಲ್ಲಿನ ಕರ್ತವ್ಯ ಅಂತ ಹೇಳ್ಬಿಟ್ಟು. ಬಟ್ ಈ ಮೂವಿಯಲ್ಲಿ ಅದಕ್ಕೆ ಫುಲ್ ಕ್ಲಾರಿಟಿ ಅನ್ನೋದೊಂದಿರುತ್ತೆ. ಹಂಗಂತ ಮಾಸ್ ಎಲಿಮೆಂಟ್ಸ್ ಇಲ್ವಾ ಅಂತ ಹೇಳಿದ್ರೆ ಇದೆ. ಆ್ಯಕ್ಚುಲಿ ನನಗೆ ಮೂವಿಯಲ್ಲಿ ಇಷ್ಟ ಆದಂಥ ವಿಷಯಗಳನ್ನ ನಾನು ಇಲ್ಲಿ ಆ್ಯಕ್ಚುಲಿ ನೋಟ್ ಮಾಡ್ಕೊಂಡಿದ್ದೀನಿ. 2-3 ವಿಷಯ ನಾನು ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಶಿವರಾಜ್ ಕುಮಾರ್ ಸರ್ದು ಸುತ್ತ ಫೈರ್ ಇರುವಂಥ ಒಂದು ಫ್ರೇಮ್ ಬರುತ್ತೆ, ಮಧ್ಯದಲ್ಲಿ ಚೇರ್ ಹಾಕೊಂಡು ಅವ್ರು ಕೂತಿರೋ ಥರ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಒಂದು ಕಡೆ ಆ ಕಾಲ್ ಮೇಲೆ ಕಾಲಿಂಗ್ ಹಾಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಆ ಫ್ರೇಮ್ಗಳೆಲ್ಲ ಆನ್ ಸ್ಕ್ರೀನ್, ಆ ಸ್ಕ್ರೀನ್ ಅಪಿಯರೆನ್ಸ್ ಇದೆಯಲ್ಲ, ಆ ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ, ದಟ್ ಈಸ್ ಅಮೇಝಿಂಗ್. ಇನ್ನೊಂದು ಸೀನಲ್ಲಿ ಆ್ಯಕ್ಚುಲಿ ಆ FIR ಅಂತ ಒಂದು ಸೀನ್ ಬರುತ್ತೆ. ಆ ಜಾಗದಲ್ಲಿ ಒಂದು ವಿಷಯ ಮಾಡಿರ್ತಾರೆ, ಅದಂತೂ ಸಖತ್ ಇಂಪ್ರೆಸ್ ಆಯಿತು. ಆ ಜಾಗದಲ್ಲಂತೂ ಆ ಪೊಲೀಸ್ ಸ್ಟೇಷನ್ ಸೀನಲ್ಲಿ ನಾವು ಒಂದು ಕಡೆ ಆ ಮಾಸ್ ಎಲಿಮೆಂಟ್ಸ್ನ ನಾವೇನೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋ ಲೆವೆಲ್ಗಂತೂ ಫಿಲಮ್ ಇದೆ. ಆ್ಯಂಡ್ ಇನ್ನೊಂದು ಕಡೆ ಒಂದು ಫ್ರೇಮ್ ಬರುತ್ತೆ. ಆ್ಯಕ್ಚುಲಿ ಫುಲ್ ಹೆಣಗಳಿರಬೇಕಾದ್ರೆ ಅಲ್ಲಿ ಒಂದು ಆ್ಯಕ್ಷನ್ ಸೀನ್ ನಡೆದಿರುತ್ತೆ. ಆ ಜಾಗದಲ್ಲೆಲ್ಲ ಬಿದ್ದೋಗ್ಬಿಟ್ಟಿರ್ತಾರೆ. ಫುಲ್ ಬ್ಲಡ್ ಶೆಡ್ ಪೀಪಲ್ ಮೇಲೆ ಒಂದು ಮಚ್ಚಿಂಗ್ ಹಾರ್ಕೊಂಬರೋ ಥರ ಒಂದು ಫ್ರೇಮ್ ಬರುತ್ತೆ. ಅದಂತೂ ಹೆವಿ ಇಷ್ಟ ಆಯಿತು ಆ ಸೀನಂತೂ. ಐ ಕ್ಲೋಸಪ್ಪಲ್ಲಿ ಒಂದು ಫೈರ್ ಅನ್ನೋ ಒಂದು ವಿಷಯ ಬರುತ್ತೆ. ಅಂದರೆ ನನಗಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ, ಯಾವುದನ್ನು ಆರ್ಡ್ರಲ್ಲಿ ಹೇಳ್ತಾ ಇಲ್ಲ. ಯಾಕೆಂದರೆ ನನಗಿಲ್ಲಿ ಸ್ಪಾಯ್ಲರ್ ಕೊಡಬೇಕು ಅಂತ ಇಷ್ಟ ಇಲ್ಲ, ಅಥವಾ ಸ್ಟೋರಿ ರಿವೀಲ್ ಮಾಡಬೇಕು ಅಂತ ಇಷ್ಟ ಇಲ್ಲ. ನನಗೆ ಇಷ್ಟ ಆದಂಥ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ ಅಷ್ಟೇ. ನಾನು ಇದನ್ನು ಮಿಕ್ಸ್ ಮಾಡಿ ಹೇಳ್ತಾ ಇರ್ತೀನಿ. ನೀವು ಅಲ್ಲಿ ಫಿಲಮಲ್ಲಿ ಹೋಗಿ ನೋಡ್ತು ಅಂತ ಹೇಳಿದ್ರೆ ಇದು ಯಾವುದೋ ಆರ್ಡ್ರಲ್ಲಂತೂ ಇರಲ್ಲ, ಮಿಕ್ಸಲ್ಲಿರುತ್ತೆ. ಹೇಳ್ತಾ ಇದ್ದೆ ನಾನು, ನನಗಿಷ್ಟ ಆಗಿದ್ದು ಆ ಜಾಗದಲ್ಲಿ ಒಂದು ಐ ಬಾಲ್ನ ಕ್ಲೋಸಪ್ಪಲ್ಲಿ ಹೋದಾಗ ಅಲ್ಲಿ ಫೈರ್ ಬರ್ತಾ ಇರುತ್ತೆ. ಅದೊಂದು ಎಲಿಮೆಂಟ್ ಹೆವಿ ಮಾಸ್ ಆಗಿದೆ. ಇನ್ನೊಂದು ಕಡೆ ಆ ಪೆಟ್ರೋಲ್ ಸೀನ್ ಒಂದು ಬರುತ್ತೆ, ಅದೊಂದು ಎಲಿಮೆಂಟ್ ಹೆವಿ ಮಾಸ್ ಆಗಿದೆ. ಇನ್ನೊಂದು ಕಡೆ ಈ ಟ್ರಕ್ ಲೋಡ್ ಆ್ಯಂಡ್ ಅನ್ಲೋಡ್ ಅಂತ ಒಂದು ವಿಷಯ ಬರುತ್ತೆ, ಅದೊಂದು ಸೀನ್ ಅಂತೂ ಹೆವಿ ಮಾಸ್ ಆಗಿದೆ. ಇನ್ನೊಂದು ಕಡೆ ಒಂದು ಸಿಗ್ನೇಚರ್ ಮಾಡೋ ವಿಷಯ ಬರುತ್ತೆ, ಪೆನ್ ಬರೀತಾ ಇರಲ್ಲ, ಆ ಸಿಗ್ನೇಚರ್ ಮಾಡೋ ವಿಷಯ ಬರುತ್ತೆ, ಅದಂತೂ ಅಮೇಝಿಂಗ್ ಅದು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಇನ್ನೂ ಒಂದು ಪರ್ಸ್ನಲಿ ನನಗೆ ಫೀಲ್ ಆಗಿದೆ ಏನಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಆ್ಯಕ್ಷನ್ ಎಂಟರ್ಟೈನರ್ ನಾವು ಸ್ವಲ್ಪ ಜಾಸ್ತಿ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಷನ್ ಸ್ವಲ್ಪ ಕಡಿಮೆ ಆಯಿತು ಅಂತ ಫೀಲ್ ಆಯಿತು ನನಗೆ. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅದೊಂದು ಸ್ವಲ್ಪ ಆ್ಯಕ್ಷನ್ ಕಡಿಮೆ ಇನ್ ದ ಸೆನ್ಸ್, ನನಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದಾಗಿತ್ತು ಆ ಫೈಟ್ ಸೀನ್ ಅಂತ ಅನಿಸ್ತು ಅಷ್ಟೇ. ಅದೊಂದು ಸ್ವಲ್ಪ ಅದು ಬಿಟ್ಟರೆ ನನಗೆ ಮೂವಿಯಲ್ಲಿ ಡಿಸಪಾಯಿಂಟ್ಮೆಂಟ್ ಅಂತ ಯಾವುದೂ ಅನಿಸಿಲ್ಲ.
ಮೂವಿಯಲ್ಲಿ ನೆಗೆಟಿವ್ಸ್ ಬಂತು ಅಂತ ಹೇಳಿದ್ರೆ ಕೆಲವೊಂದು ವಿಷಯಗಳಿದೆ, ಬಟ್ ಡಿಸಪಾಯಿಂಟಿಂಗ್ ವಿಷಯ ಅಂತ ಯಾವುದೂ ಇಲ್ಲ. ಆ್ಯಸ್ ಅ ಫ್ಯಾನ್ ಆಗೋ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು, ಅಥವಾ ಫ್ಯಾನಲ್ಲಿ ಸುಮ್ಮನೆ ಒಬ್ಬ ಜನರಲ್ ಆಡಿಯನ್ಸ್ ಆಗೋ ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು, ಅಥವಾ ನರ್ತನ್ ಡೈರೆಕ್ಷನ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರು, ಎಲ್ಲರಿಗೂ ಮೂವಿ ಇಷ್ಟ ಆಗುತ್ತೆ. ಆ ಲೆವೆಲಲ್ಲಂತೂ ಮೂವಿ ಇದೆ. ಮೂವಿ ಸ್ಟಾರ್ಟಿಂಗಲ್ಲೇ ಒಂದು ಸೀನ್ ಬರುತ್ತೆ, ಒಂದು ಬಾಂಬ್ ಬ್ಲಾಸ್ಟ್ ಇರುತ್ತೆ, ಅದಾದಮೇಲಿಂದ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ನನ್ನ ಭಯಂಕರ ಇಂಪ್ರೆಸ್ ಮಾಡ್ತು. ಲೈಕ್ ಒಂದು ಮನು ಕೊಡೋದು ಅನ್ನೋ ಥರ ಒಂದು ವಿಷಯ ಬರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್, ಅದೊಂಥರ ಭಯಂಕರ ಇಂಪ್ರೆಸ್ ಮಾಡ್ತು. ಆಫ್ಟರ್ ದಟ್ ದ ಮೂವಿ ತುಂಬ ಸ್ಲೋ ಆಗಿ ಹೋಗುತ್ತೆ, ಬಟ್ ಅದನ್ನು ಲ್ಯಾಗ್ ಅಂತ ಕರೆಯಲ್ಲ ನಾನು, ಯಾಕೆಂದರೆ ಅದು ಇಟ್ ಈಸ್ ಲೀಡಿಂಗ್ ಟು ಸಮಥಿಂಗ್ ಆ್ಯಕ್ಚುಲಿ. ಅಂದರೆ ಒಂದು ಮಾಸ್ ಎಲಿಮೆಂಟ್ ಆಗಿ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ಲೋ ಇರೋ ಥರ ಅನಿಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಶಿವರಾಜ್ ಕುಮಾರ್ ಸರ್ನ ಸ್ಕ್ರೀನ್ ಅಪಿಯರೆನ್ಸು ಇಟ್ ಈಸ್ ಅಮೇಝಿಂಗ್. ಸೂಪರ್ ಸ್ಟಾರ್ ಫಿಲಮಲ್ಲಿ, ಅಂದರೆ ರೀಸೆಂಟಾಗಿ ಜೈಲರ್ ಫಿಲಮಲ್ಲಿ ಒಂದು ಸೀನ್ ನೋಡಿರ್ತೀವಿ ಲಾಸ್ಟಲ್ಲಿ, ಶಿವರಾಜ್ ಕುಮಾರ್ ಸರ್ ಹಿಂಗೆ ನಡ್ಕೊಂಬರತ್ರ. ಆ ಮೂವಿಯಲ್ಲಿ ಏನು ವೈಬ್ ಕ್ಯಾರಿ ಆಗಿತ್ತೋ ಸೇಮ್ ವೈಬು ಆಲ್ಮೋಸ್ಟ್ 70% ಆಫ್ ದ ಮೂವಿಯಲ್ಲಿ ಕ್ಯಾರಿ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲವೊಂದು ಫ್ರೇಮ್ಗಳಲ್ಲಿ ಈ ಫೈರ್ ಇಟ್ಟು ಮತ್ತು ಮಧ್ಯದಲ್ಲಿ ಒಂದು ಚೇರಲ್ಲಿ ಶಿವರಾಜ್ ಕುಮಾರ್ ಸರ್ ಕೂತಿರೋ ಥರ ಆಗಿರ್ಬೋದು, ಅಥವಾ ಹೋಲ್ ಸ್ಕ್ರೀನಲ್ಲಿ 2 ಐಸ್ ಮಾತ್ರ ಬರೋ ಥರ ಒಂದು ಫ್ರೇಮ್ ಇರುತ್ತೆ, ಅದಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಮಫ್ತಿ ಫಿಲಮಲ್ಲಿ ಬರುವಂತಹ ಕೆಲವೊಂದು ಶಾರ್ಟ್ಗಳನ್ನ ಇಲ್ಲೂ ಯೂಸ್ ಮಾಡ್ಕೊಂಡಿರ್ತಾರೆ. ಐ ಮೀನ್ ಯೂಸ್ ಇನ್ ದ ಸೆನ್ಸ್ ಅದನ್ನು ತೊಗೊಂಬಂದಿರ್ತಾರೆ. ಅದೊಂದು ನಾಸ್ಟಾಲಜಿಕ್ ಫೀಲ್. ನನಗೆ ಮಫ್ತಿ ಆ್ಯಕ್ಚುಲಿ ನೆನಪಾಗಕ್ಕೆ ಶುರು ಆಯಿತು. ಮಫ್ತಿ ಫಿಲಮ್ನ ಪ್ರೀಕ್ವೆಲ್ಲೇ ಇದು, ಬಟ್ ಸ್ಟಿಲ್ ಆ ಜಾಗದಲ್ಲಿ ಆ ಮಫ್ತಿ ಕನೆಕ್ಟ್ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ. ಫುಲ್ ಮರಳಿರುವಂತಹ ಒಂದು ಪ್ಲೇಸಲ್ಲಿ ಮಚ್ಚಿಂಗೆ ಟ್ರಾವೆಲ್ ಆಗ್ತಾ ಬರಬೇಕಾದ್ರೆ ದಟ್ ಈಸ್ ಅಮೇಝಿಂಗ್. ಆ ಜಾಗದಲ್ಲಿ ಥಿಯೇಟ್ರ್ ರೂಫ್ ಕಿತ್ತೋಗೋ ಲೆವೆಲ್ಗೆಲ್ಲ ವಿಸಿಲ್ ಬರುತ್ತೆ ಅಂತಾರಲ್ಲ, ಅದನ್ನು ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿದ್ವಿ. ವೆನ್ ಇಟ್ ಕಮ್ಸ್ ಟು ಶಿವರಾಜ್ ಕುಮಾರ್ ಸರ್, ಆ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಏನಿದೆಯಲ್ಲ, ಅದನ್ನು ಆನ್ ಕ್ಯಾಮಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದಾರೆ ಅಂತ ಅನಿಸ್ತು. ಒಂದು ಮಾಸ್ ಎಲಿಮೆಂಟ್ಸ್ನ ಕೊಡಬೇಕಾದ್ರೆ ಕೆಲವೊಂದು ಸಲ ತುಂಬ ಓವರ್ ಆಯಿತು ಅಂತ ಹೇಳಿದ್ರು ನಮಗೊಂಥರ ಆಕ್ವರ್ಡ್ ಫೀಲ್ ಕೊಟ್ಬಿಡುತ್ತೆ, ಮತ್ತು ಏನು ಮಾಸ್ ಎಲಿಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ನಮಗೆ ಬೋರ್ ಆಗಿಬಿಡುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ಒಂದು ಡೀಸೆಂಟ್ ಲೆವೆಲ್ ಆಫ್ ಪ್ಯೂರ್ ಮಾಸ್ ಎಂಟರ್ಟೈನ್ಮೆಂಟ್ ಅಂತಲೇ ನಾನು ಹೇಳ್ತೀನಿ. ಕೆಲವು ಜಾಗದಲ್ಲಿ ನೆಗೆಟಿವ್ಸ್ ಅಂತೂ ಇದೆ. ನೆಗೆಟಿವ್ಸ್ ಇಲ್ಲದೆ ಅಂತೂ ಫಿಲಮ್ ಇಲ್ಲ, ಕೆಲವು ಜಾಗದಲ್ಲಿ ನೆಗೆಟಿವ್ಸ್ ಇದ್ದೇ ಇದೆ. ಒಂದು ಫಸ್ಟ್ ಥಿಂಗ್ ಇಸ್ ದಟ್ ರವಿ ಬಸ್ರೂರ್ ಅವ್ರ ಮ್ಯೂಸಿಕ್ ನನಗೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಇಷ್ಟ ಆಗಿತ್ತು. ಐ ಮೀನ್ ಇದು ಬಿಟ್ಟು ಬೇರೆ ಎಲ್ಲದರಲ್ಲೂ ಇಷ್ಟ ಆಗಿತ್ತು, ಇದರಲ್ಲಿ ಇಷ್ಟ ಆಗಿಲ್ಲ. ಬಿಕಾಸ್ ಮಫ್ತಿ ವಾಸ್ ಬೆಟರ್. ನಾವು ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ, ಯಾಕೆಂದರೆ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ನಾವು ಮಫ್ತಿ ಕಂಪೇರ್ ಮಾಡೇ ಮಾಡ್ತೀವಿ. ಒಂದು ಆಡಿಯನ್ಸ್ ಆಗಿ ಅಥವಾ ಫ್ಯಾನ್ ಆಗಿ ಕೂತ್ಕೊಂಡಿರ್ಬೇಕಾದ್ರೆ ಮಫ್ತಿ ಕಂಪೇರ್ ಮಾಡೇ ಮಾಡ್ತೀವಿ. ಮಫ್ತಿಯಲ್ಲಿರುವಂಥ BGM ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಇದರಲ್ಲಿ ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಗುಡ್ ಎನಫ್. ಗುಡ್ ಅಂತ ಇಟ್ ವಾಸ್ ನಾಟ್ ಗುಡ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ನಾಟ್ ಗುಡ್ ಎನಫ್ ಅಂತ ಕರೆದ್ರೆ ಕರೆಕ್ಟಾಗಿರುತ್ತೆ. ಮಫ್ತಿಯಲ್ಲಿರುವಂಥ ಸೇಮ್ ಟ್ಯೂನ್ನ ತೊಗೊಂಡು ಕೆಲವೊಂದು ಕಡೆ ಮಾಡಿರ್ತಾರೆ, ಬಟ್ ಏನೋ ಒಂದು ಸಮಥಿಂಗ್ ಅದು ಮ್ಯಾಚ್ ಆಗ್ತಲ್ಲ ಅನ್ನೋಂಥ ಫೀಲ್ ಆಬ್ವಿಯಸ್ಲಿ ಇತ್ತು. ಸ್ಟಾರ್ಟಿಂಗಲ್ಲಿ ಒಂದು ಫ್ರೇಮಲ್ಲಿ ರಾವಣನ ಇಟ್ಕೊಂಡು ತೋರಿಸೋದಾಗಿರ್ಬೋದು, ಅಂದರೆ ಒಂದು ಬುಕ್ ಇರುತ್ತೆ, ಮುಂದೆಗಡೆ ಜನ ಇರ್ತಾರೆ, ಮತ್ತು ಇಲ್ಲಿ ಕೈಯಲ್ಲಿ ಹಿಂಗೆ ಬುಕ್ ಇಟ್ಕೊಂಡು ತೋರಿಸ್ತಾ ಇರಬೇಕಾದ್ರೆ ಹಿಂದೆಗಡೆ ರಾವಣ ಮತ್ತು ಇವ್ರದ್ದೊಂದು ಫ್ರೇಮ್ ಬರುತ್ತೆ. ದ್ಯಾಟ್ ವಾಸ್ ವೆರಿ ಗುಡ್ ದ ಫ್ರೇಮ್ ಆ್ಯಕ್ಚುಲಿ. ನನಗದು ಭಯಂಕರ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಸೀನಲ್ಲಿ ಬರುತ್ತೆ, ಅಂದರೆ ಹೀರೋಯಿನ್ ಬಂದುಬಿಟ್ಟು ಒಂದು ಗಿಫ್ಟ್ ಕೊಡೋವಂಥ ಸೀನ್ ಬರುತ್ತೆ. ಆ ಜಾಗದಲ್ಲಿ ರಾಮ ರಾವಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕ್ಯಾರೆಕ್ಟರೈಸೇಷನ್ನ ಪಿಕ್ಚರೈಸ್ ಮಾಡಿರ್ತಾರೆ, ಅದೊಂದು ಸಖತ್ತಾಗಿದೆ. ಇನ್ಫ್ಯಾಕ್ಟ್ ನಾವು ಮಫ್ತಿಯಲ್ಲಿ ನೋಡ್ಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ರಾವಣನ ಬುಕ್ ಒಂದಿರುತ್ತೆ, ಓಕೆ, ಅದೆಲ್ಲ ಇಲ್ಲಿ ಕನೆಕ್ಟ್ ಆಗ್ತಾ ಬರುತ್ತೆ. ನನಗೆ ಇಲ್ಲಿ ಆ್ಯಕ್ಚುಲಿ ಒಂದು ಡೌಟ್ ಬಂದಿದೆ ಅಂತ ಹೇಳಿದ್ರೆ, ಇದು ಡೈರೆಕ್ಟ್ ಕ್ವಶನ್ ಟು ಮಿಸ್ಟರ್ ನರ್ತನ್ ಸರ್. ಗುರು, ಮಫ್ತಿ ಯೂನಿವರ್ಸ್ ಅಂತ ಏನಾದರೂ ಕ್ರಿಯೇಟ್ ಆಗ್ತಾ ಇದೆಯಾ? ಈ ಕಡೆ ಗಣಂಗೆ ಈ ಭೈರತಿ ರಣಗಳನ್ನ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಪರ್ಪಸ್ ಆಗಿರ್ಬೋದು ಇಷ್ಟ ಆಗಿಬಿಟ್ಟಿದೆ. ಬಟ್ ಗಣ ಒಬ್ಬ ಅಂಡರ್ ಕವರ್ ಪೊಲೀಸಾಗಿ ಬಂದು ಭೈರತಿ ರಣಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಅದು ಸ್ಟೋರಿ ಇದೆ, ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ ಅಲ್ಲ, ಅದ್ರ ಮಧ್ಯೆ ಏನೇನೋ ನಡೆಯುತ್ತೆ, ಅದು ಮಫ್ತಿಯಲ್ಲಿದೆ. ಓಕೆ, ಈ ಕಡೆ ಭೈರತಿ ರಣಗಳು ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಹಿಂದೆಗಡೆ ಇರುವಂತಹ ಅದರಿಂದ ಇರುವಂತಹ ಪರ್ಪಸ್ ಆಗಿರ್ಬೋದು, ಅದು ಹೆಂಗೆ ಕ್ರಿಯೇಟ್ ಆಯಿತು ಅನ್ನೋದು ಒಂದು ಹಿಸ್ಟ್ರಿನ ಭೈರತಿ ರಣಗಳಿದೆ. ನೆಕ್ಸ್ಟ್ ಏನಾದರೂ ಗಣ ಪೊಲೀಸ್ ಕೆಲಸನ ಬಿಟ್ಟು ಆ ಪರ್ಪಸ್ಗೋಸ್ಕರ ಹೋಗಿ ನಿಂತ್ಕೊಳ್ಳುವಂತಹ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಾದರೂ ಕ್ರಿಯೇಟ್ ಆಗಿದೆಯಾ? ಗುರು, ನಾವು ಮಾರ್ವೆಲ್ ಯೂನಿವರ್ಸ್ ನೋಡಿದ್ದೀವಿ ಒಂದು ಕಡೆ, ಈ ಕಡೆ ಸಲಾರ್ ಯೂನಿವರ್ಸ್ ಆಯಿತು, ಈ ಕಡೆ
KGF ಯೂನಿವರ್ಸ್ ಆಯಿತು, ಈ ಕಡೆ ಸೌತ್ ಇಂಡಿಯಾ ಕಡೆ ಹೋಯಿತು ಅಂತ ಹೇಳಿದ್ರೆ ಲೋಕೇಶ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂದರೆ LCU ಆಯಿತು. ಇಲ್ಲೇನಾದರೂ ನರ್ತನ್ ಯೂನಿವರ್ಸ್ ಕ್ರಿಯೇಟ್ ಆಗ್ತಾ ಇದೆಯಾ? ಜಸ್ಟ್ ಮೈ ಕ್ವಶನ್. ಕ್ರಿಯೇಟ್ ಆದರೂ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ, ನನಗೆ ಅದರಲ್ಲಿ ಬೇಜಾರಾಗುವಂಥದ್ದೇನಿಲ್ಲ. ಇಟ್ ಈಸ್ ವೆರಿ ಗುಡ್. ಒಂದು ಫ್ಯಾನ್ ಮೇಡ್ ಅಂತಲೇ ಅಂದ್ಕೊಳ್ಳಿ. ಒಂದು ಕಡೆ ಗಣ ಇರ್ತಾನೆ, ಇನ್ನೊಂದು ಕಡೆ ಬೈರತಿರಣಗಳಿರ್ತಾನೆ. ಒಳಗಡೆ ಇರುವಂತಹ ಬೈರತಿರಣಗಳು, ಆಚೆ ಕಡೆ ಇರುವಂತಹ ಗಣ, ಕೆಲಸ ನೀಟಾಗಿ ನಡೀತಾ ಇರುತ್ತೆ. ಈ ಪೊಲಿಟಿಷಿಯನ್ಸ್ದು ಪಿಕ್ಚರೈಸ್ ಏನು ಮಾಡಿದ್ದೀರಾ, ಆ ಜಾಗದಲ್ಲಿ ಇನ್ನೂ ಸ್ವಲ್ಪ ಹಾಗೆಗಳು ಹಂಗೆ ಇದೆ, ಸ್ಟೋರಿ ಟ್ರಾವೆಲ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರುವಂತಹ ಫ್ಯಾನ್ಸ್ಗಳಿಗೆ ಒಂದು ರಿಕ್ವೆಸ್ಟು, ಈ ಥರ ಯಾವುದಾದ್ರೂ ಯೂನಿವರ್ಸ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನರ್ತನ್ ಯೂನಿವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಅದರಿಂದನಾದರೂ ಈ ಯೂನಿವರ್ಸ್ನ ಕ್ರಿಯೇಟ್ ಮಾಡಲಿ. ಆ್ಯಕ್ಚುಲಿ ಸಾಕದು, ಅದು ನನಗೆ ಫೀಲ್ ಆಗಿದೆ ಅಷ್ಟೇ. ಯಾಕೆಂದರೆ ಅದೊಂದು ಯೂನಿವರ್ಸ್ ಥರ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಫೀಲ್ ಆಗಿದೆ ಅಷ್ಟೇ. ವೆನ್ ಇಟ್ ಕಮ್ಸ್ ಟು ನೆಗೆಟಿವ್ಸ್, ಒನ್ ಮೋರ್ ಥಿಂಗ್, ನರ್ತನ್ ಅವ್ರ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಪರ್ಸ್ನಲಿ ಈ ಪ್ಯಾನ್ ಇಂಡಿಯನ್ ಮೂವೀಸ್ ನೋಡಿ ಅಭ್ಯಾಸ ಆಗಿಬಿಟ್ರದೇನಂತ ಹೇಳಿದ್ರೆ, ಈ ಸಿನಿಮ್ಯಾಟಿಕ್ ಫೀಲ್ ಅಂತ ಒಂದು ಬರುತ್ತೆ, ಸಿನಿಮ್ಯಾಟಿಕ್ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ. ಈ ಮೂವಿಯಲ್ಲಿ ಅದು ಸ್ವಲ್ಪ ಕಡಿಮೆ ಅಂತ ಅನಿಸ್ತು. ಜೊತೆಯಲ್ಲಿ ನಾವು ಮಫ್ತಿ ನೋಡಿರಬೇಕಾದ್ರೆ ಅದರಲ್ಲಿ ಸ್ವಲ್ಪ ಸ್ಯಾಚುರೇಷನ್ ಲೆವೆಲ್ ಲೋವಲ್ಲಿರುತ್ತೆ. ಆ ಸ್ಯಾಚುರೇಷನ್ ಲೆವೆಲ್ ಲೋ ಇರೋದು ನಮಗೆ ಟೆಕ್ನಿಕಲಿ, ಅಂದರೆ ನಾನು ತುಂಬ ಟೆಕ್ನಿಕಲ್ ಪರ್ಸನ್ ಏನಲ್ಲ, ನನಗೆ ಗೊತ್ತಿರೋ ವಿಷಯದಲ್ಲಿ ಶೇರ್ ಮಾಡ್ಕೊಬೇಕು ಅಂತ ಅನಿಸಿದ್ದು. ಅಂದರೆ ಇದರಲ್ಲಿ ತುಂಬ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಎಲ್ಲ ಏನಿಲ್ಲ, ಬಟ್ ಟೆಕ್ನಿಕಲಿ ಹೈ ಸ್ಯಾಚುರೇಷನ್ನು ಸ್ವಲ್ಪ ಕ್ಲಾಸಿ ಲೆವೆಲ್ಗೆ ಯೂಸ್ ಮಾಡ್ತೀವಿ. ಟೆಕ್ನಿಕಲಿ ಹೈ ಸ್ಯಾಚುರೇಷನ್ ಲೆವೆಲ್ ಸ್ವಲ್ಪ ಕ್ಲಾಸಿ ಮೂವೀಸಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಮಾಸ್ ಮೂವೀಸ್ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಸ್ಕಿನ್ ಟೋನ್ ಆಗಿರ್ಬೋದು, ಅದೆಲ್ಲ ಸ್ಯಾಂಡ್ಗೆ ಮ್ಯಾಚ್ ಆಗೋ ಥರ ಒಂದು ಸ್ವಲ್ಪ ಆರೆಂಜಿಶ್ ಶೇಡ್ ಆಗಿರ್ಬೋದು, ಆ ಬ್ರೌನಿಷ್ ಆರೆಂಜಿಶ್ ಶೇಡ್ ಇರುತ್ತಲ್ಲ ಅದರಲ್ಲಿ ಮ್ಯಾಚ್ ಆಗಬೇಕು. ಬಟ್ ಇದರಲ್ಲಿ ಆ ಸ್ಯಾಚುರೇಷನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇದ್ದಿದ್ದು, ಅದು ಕ್ಲಾಸಿಯಾಗಿ ಬಂತು. ಆ ಮಾಸ್ ಅಂದರೆ ರಾ ಮಾಸ್ ಅಂತ ಕರೆಯೋಕ್ಕಾಗಲ್ಲ, ಮಾಸ್ ಅಂತ ಕರಿಬೋದು, ಆ ರಾ ಮಾಸ್ ಅಂತ ಕರೆಯೋಕ್ಕಾಗಲ್ಲ. ಅದೊಂದು ಸಣ್ಣ ವಿಷಯ ನನಗೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಅದು ಬರ್ತಾನೆ ಇತ್ತು. ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದಾಗಲೇ ಅನಿಸ್ತು ಅದು. ಅದರ್ ದ್ಯಾನ್ ದ್ಯಾಟ್, ಇಟ್ ಇಸ್ ವೆರಿ ಗುಡ್ ಮೂವಿ. ಐ ವುಡ್ ಸಜೆಸ್ಟ್ ಎವ್ರಿ ಒನ್ ಟು ವಾಚ್ ಇಟ್ ಇನ್ ದ ಥಿಯೇಟರ್ಸ್. ಇನ್ಫ್ಯಾಕ್ಟ್ ನಾನು ಮಾಡ್ತಾ ಇರುವಂಥ ಫಸ್ಟ್ ಮೂವಿ ರಿವ್ಯೂ ಇದು. ನಿಮ್ಗೆ ಇದೇನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, ನಾನು ಮೂವಿ ರಿವ್ಯೂ ಮಾಡ್ತಾ ಇರುವಂಥ ವಿಧಾನ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನಾನು ಜಾಸ್ತಿ ಸ್ಪಾಯ್ಲರ್ಸ್ ಇಲ್ಲದೆ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಸ್ಟೋರಿ ಹೇಳೋದಾಗಲಿ ಅಥವಾ ಎಲ್ಲ ಮೂಮೆಂಟ್ಸ್ನ ಸ್ಪಾಯ್ಲರ್ ಇಲ್ಲೇ ರಿವ್ಯೂಸಲ್ಲೇ ಕೊಟ್ಬಿಡೋದಾಗಲಿ ನನಗಿಷ್ಟ ಇಲ್ಲ. ನಾನು ಸ್ಪಾಯ್ಲರ್ ಇಲ್ಲದೆ ಮೂವಿಯಲ್ಲಿ ನನಗಿಷ್ಟ ಆಗಿರುವಂಥ ವಿಷಯಗಳನ್ನ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮ್ಗೇನಾದರೂ ನಾನು ಮೂವಿ ರಿವ್ಯೂ ಮಾಡುವಂಥ ವಿಧಾನ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಮೂವೀಸ್ ಯಾವುದಾದ್ರು ರಿವ್ಯೂ ಮಾಡಬೇಕು ಅಂತ ಅನಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜನರಲಿ ಈ ಚಾನಲಲ್ಲಿ ವ್ಲಾಗ್ಸ್ ಜಾಸ್ತಿ ಬರುತ್ತೆ. ಮೂವಿ ರಿವ್ಯೂಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ.